ಒಳಮೀಸಲಾತಿ ವಿಚಾರದಲ್ಲಿ ನಮ್ಮ ಚರಕ್ಷರಿ ಸ್ವಾಮೀಜಿಯವರನ್ನು ಭೇಟಿಯಾಗೋಣ ಅಂತಂದಿದ್ದೆ ನಾನು. ಒಳಮೀಸಲಾತಿ ವಿಚಾರ ಸದನದಲ್ಲಿ ಚರ್ಚೆ ಆಗಿದ್ದರೆ 224 ಶಾಸಕರಲ್ಲಿ ಮಂತ್ರಿಮಂಡಲ ಹೊರತುಪಡಿಸಿ ಎಲ್ಲರೂ ಕಪಾಳ ಮೋಕ್ಷವನ್ನು ಈ ರಾಜ್ಯದ ಮಂತ್ರಿಮಂಡಲಕ್ಕೆ, ಕೇವಲ ಮುಖ್ಯಮಂತ್ರಿಗಲ್ಲ ಮಂತ್ರಿಮಂಡಲಕ್ಕೆ ಮಾಡುವಂಥ ಘಟನೆಗಳು ಒಳ ಮೀಸಲಾತಿ ವಿಚಾರದಲ್ಲಿ ರಾಜ್ಯದಲ್ಲಿ ಆಗಿದೆ. ಬಹುಶಃ ಈಗಿನ ಹಂತದಲ್ಲಿ ಇನ್ನು ಹೋರಾಟಗಳ ಅವಶ್ಯಕತೆ ಇಲ್ಲ. ಭಿಕ್ಷಾಟನೆ ಹೋರಾಟಗಳಿಗೆ ಒಂದು ಅಂತಿಮವನ್ನು ಹಾಡೋದಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಮೊನ್ನೆ ನಮ್ಮ ಸಮಾಜದ ಬಂಧುಗಳು ಸುಮಾರು 15,000ಕ್ಕೂ ಹೆಚ್ಚು ಮಂದಿ ಎಲ್ಲ ಹೋರಾಟಗಾರರು ಸೇರಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡಿದ್ದಾರೆ. ಬಹುಶಃ ನಾನು ಪ್ರತಿ ಚಲನವಲನಗಳನ್ನು ಪ್ರತಿ ಮಂತ್ರಿ, ಅನೇಕ ಮಂತ್ರಿಗಳ ಮತ್ತು ಮುಖ್ಯಮಂತ್ರಿ ಕ್ಯಾಬಿನೆಟಲ್ಲಿ ನಡೆಯುವ ಚರ್ಚೆಗಳ ಸ್ವಾರಸ್ಯವನ್ನು ತಿಳ್ಕೊಂಡಿದ್ದೇನೆ. ನಾನು ಅನೇಕರಿಗೆ ಒಳ ಮೀಸಲಾತಿ ನಾಗರಿಕತೆ ಸರ್ಕಾರಗಳ ಜವಾಬ್ದಾರಿ ಅಂತ ಮನಸ್ಥಿತಿಯಲ್ಲಿ ಮಂತ್ರಿಮಂಡಲದ ಸದಸ್ಯರಿಗೆ ಇಲ್ಲ ಅನ್ನೋದು ಅರಿವು ನನಗಿದೆ. ಒತ್ತಾಯಕ್ಕೆ ಮಣಿದು ಸುಪ್ರೀಂ ಕೋರ್ಟಿನ ತೀರ್ಪಿಗೆ ಮಣಿದು ಬಲವಂತದ ಒಳ ಮೀಸಲಾತಿಯನ್ನು ಕೊಡೋದಕ್ಕೆ ಸರ್ಕಾರ ಮಾಡಲೇಬೇಕಾಗಿರೋ ವಾತಾವರಣ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. 27 ಒಳ ಮೀಸಲಾತಿ ಘೋಷಣೆ ಆಗಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ ಸಮಾಜ ಕಲ್ಯಾಣ ಮಂತ್ರಿಗಳು, ಅನೇಕ ಮಂತ್ರಿಗಳು ಅವರ ಚರ್ಚೆ, ಅವರ ನಮ್ಮ ಸಮಾಜದ ಮುಖಂಡ ಹೋರಾಟ ಮಾಡಿದಾಗ ಬಂದು ಆಶ್ವಾಸನೆ ನೀಡಿದ್ದು ನೋಡಿದಾಗ 27ಕ್ಕೆ ಆಗಬೇಕು. ಆದರೂ ಈಗಲೂ ಈ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ, ನಂಬಿಕೆ 27ಕ್ಕೆ ಮಾಡ್ತಾರೆ, ವಿಶೇಷವಾದ ಅನುಮತಿಯನ್ನು ಪಡೀತಾರೆ ಎಲೆಕ್ಷನ್ ಕಮಿಷನ್ ಏನಂತ ವಿಶ್ವಾಸ ಈ ರಾಜ್ಯ ಸರ್ಕಾರದ ಮೇಲೆ ಇಲ್ಲ. ಆದರೂ ಮಾಡಲೇಬೇಕು. ಮಾಡದೆ ಹೋದರೆ ಬಹುಶಃ ಈ ರಾಜ್ಯ ಸರ್ಕಾರ ಮಾದಿಗರ ಆಕ್ರೋಶವನ್ನು ಯಾವ ರೀತಿ ಎದುರಿಸ್ತಾರೆ ಅನ್ನೋದನ್ನು ಈಗ ನಾನು ಹೇಳೋದಿಲ್ಲ. ಸಂದರ್ಭಗಳು, ಸಮಯ, ಇಡೀ ರಾಜ್ಯದ ಮಾಧ್ಯಮ, ಇಡೀ ರಾಜ್ಯದ ರಾಜಕೀಯ ವಿಶ್ಲೇಷಣೆಗಳು ರಾಜ್ಯದಲ್ಲಿ ಮಾದಿಗರ ಶಕ್ತಿಯನ್ನು, ಮಾದಿಗರ ಸಂಘಟನೆಯನ್ನು, ಮಾದಿಗರ ಆಕ್ರೋಶವನ್ನು ಯಾವ ರೀತಿ ಇರ್ತದೆ ಆವತ್ತು ಮಾಧ್ಯಮದಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಚರ್ಚೆ ಮಾಡೋಣ, ಅದಕ್ಕೆ ಕಾಯ್ತಾ ಇದ್ದೇನೆ. ಸಿದ್ದರಾಮಯ್ಯ ಅವರು ಏನಕ್ಕೆ ಎದುರ್ತಿದ್ದಾರೆ ಸರ್ ಮಾಡೋದಕ್ಕೆ? ಸಿದ್ದರಾಮಯ್ಯ ಅವರು ಮಾಡದೇ ಇರೋದಕ್ಕೆ ಕಾರಣ ಏನು? ಯಾವುದಕ್ಕೆ ಎದುರ್ತಾ ಇದ್ದಾರೆ? ಯಾವ ಜನಾಂಗಕ್ಕೆ ಎದುರ್ತಾ ಇದ್ದಾರೆ? ಇಲ್ಲ ಯಾವ ರಾಜಕಾರಣಿಗೆ ಎದುರ್ತಾ ಇದ್ದಾರೆ ಅಂತ? ಸ್ವೈಚ್ಛ ರಾಜಕಾರಣ ಯಾರಿಗಿರ್ತದೆ? ರಾಜಕೀಯವೇ ಜೀವನ ಅಂತದ್ದು ಯಾರಿಗಿರ್ತದೆ? ನಾನು ಹೇಳಿದಲ್ಲ, ಒಂದು ಕಡೆ ಹೇಳಿದ್ದಾರಲ್ಲ, ನಾನು ಕೊನೆಯ ಉಸಿರುವರೆಗೂ ರಾಜಕಾರಣ ಮಾಡ್ತಾನೆ. ರಾಜಕಾರಣಕ್ಕಾಗಿ ಬದುಕಿರೋನು ಸಾಮಾಜಿಕ ಚಿಂತಕನ ಆಗೋದಿಲ್ಲ, ಸಮಾಜ ಸುಧಾರಕನ ಆಗೋದಿಲ್ಲ, ಸಾಮಾಜಿಕ ಕಳಕಳಿ ಇರೋದಿಲ್ಲ. ಒಂದು ವರ್ಗದಿಂದ ಗೆದ್ದು ಬಂದು ಒಂದು ವರ್ಗದ ಆಧಾರದ ಮೇಲೆ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೀನಿ ಅಂತ ಮನಸ್ಥಿತಿಯ ಯಾರಿಗಿರ್ತದೋ ಆ ವರ್ಗದ, ನಾನು ಇನ್ನೊಂದು ಮಾತು ಹೇಳಕ್ಕೆ ಹೋಗಿಲ್ಲ, ಅದನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಕಾಂಗ್ರೆಸ್ನಿಂದ ಗೆದ್ದಿರ್ತಕ್ಕಂಥ ಸಚಿವರು, ಶಾಸಕರು ಏನು ನಿಮ್ಮ ಹತ್ರ ಚರ್ಚೆ ಮಾಡಿದೆ ಸರ್? ಏನಾದ್ರು ಮುಂದೆ ಅಲ್ಲಿ? ನಾನು ಒಳ ರಾಜಕಾರಣ ಮಾಡೋದೇ ಇಲ್ಲ. ಸಮಾಜದ ಮಧ್ಯೆ ಸಮಾಜಕ್ಕಾಗಿ ಹುಟ್ಟು ಬೆಳೆದನು, ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇರ್ತಾನೆ. ನನ್ನೊಂದು ಬೇರೆ ದಿಕ್ಕಿನ ರಾಜಕಾರಣ, ಸಮಾಜಕ್ಕಾಗಿ ಹೋರಾಟ ಅಷ್ಟೇ. ನಾನು ಮುನಿಯಪ್ಪರ ಆಗಿರ್ಬೋದು, ಅವರೆಲ್ಲ ನಿಮ್ಮ ಹತ್ರ ಚರ್ಚೆ ಮಾಡಿದ್ದು, ಇನ್ನು ಸಿದ್ದರಾಮಯ್ಯ ಹತ್ರ ಮಾತಾಡ್ತೀನಿ ಅಂತಿದ್ದು ಏನಾದ್ರು ಉಂಟು ಸರ್? ಯಾರ್ಯಾರು ಏನು ತಪ್ಪುಗಳು ಮಾಡಿದ್ರು, ಯಾರ್ಯಾರು ಇಡೀ ಸಮಾಜವನ್ನು ಒತ್ತೆ ಇಟ್ಟರು, ಯಾವ ಮುಖ್ಯಮಂತ್ರಿ ಹತ್ರ ಒತ್ತೆ ಇಟ್ಟರು, ಯಾವ ಕ್ಯಾಬಿನೆಟ್ ಹತ್ರ ಒತ್ತೆ ಇಟ್ಟರು, ಯಾಕೆ ಇಲ್ಲಿಗೆ ಬಂದು ಸೇರಿದಿದೆ, ಯಾಕೆ ನಮಗೆ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತ ಹೇಳ್ಬಿಟ್ಟೆ, ಯಾವ್ಯಾವ ಮಂತ್ರಿಗಳು ಕಾರಣರಾದರು, ಯಾರ್ಯಾವ ಮಾಜಿಗಳು ಕಾರಣರಾದಂಥ
ನಾರಾಯಣ ಸ್ವಾಮಿಗೆ ಆಂತರಿಕವಾಗಿ ಗೊತ್ತಿದೆ, ಆದರೆ ಚರ್ಚೆ ಮಾಡೋದು ಬೇಡ, ಸಮಾಜಕ್ಕೆ ಒಳಿತಾಗಬೇಕು. ಸಿದ್ದರಾಮಯ್ಯ ಸರ್ ನೀವು ನೇರವಾಗಿ ಹೇಳೋದಾದ್ರೆ ಸಿದ್ದರಾಮಯ್ಯ ನೇರವಾಗಿ ಹೇಳೋದಾದ್ರೆ ನೀವು ಸಿದ್ದರಾಮಯ್ಯ ಯಾವ ಸಾಮಾಜಿಕ ಸುಧಾರದ ಚಾಂಪಿಯನ್ ಅಲ್ಲ, ಆತ ಚಾಂಪಿಯನ್ನೇ ಅಲ್ಲ, ವೃತ್ತಿ ರಾಜಕಾರಣಿ. ವೃತ್ತಿಯಲ್ಲಿ ರಾಜಕಾರಣಿ, ಅಧಿಕಾರಕ್ಕಾಗಿ ಏನೆಲ್ಲ ಮಾಡಬೇಕಾಗೋ ಅದಕ್ಕೆ ಸಿದ್ಧನಾಗಿದ್ದಂಥ ಒಬ್ಬ ರಾಜಕೀಯ ಹಿತಾಸಕ್ತಿಯ ರಾಜಕಾರಣಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆತ ಸಮಾಜ ಸುಧಾರಕನೂ ಅಲ್ಲ.